ಮೆಚ್ಚಿದ ಕಂದಯ್ಯ ಎಣ್ಣೆಯ ಬೇಡಕ್ಕೆ ನೆನೆ ಬಿಡ ತೋರ್ಸವು ಹಂಗೆ ಸತ್ಯದಿಂದೂಗೆ ಜಾಗೃತಿ ಕಲ್ಯಾಣೆ ತುಳಸಿಯ ಕಲ್ಯಾಣೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡೋಣ. ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಮದುವೆದು ಲಾಗ್ನ ಹಾಕ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಮಂಟಪ ಎಲ್ಲ ರೆಡಿ ಆಗಿತ್ತು. ಪೂಜೆಗೂ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ರು. ತುಂಬ ಜನರಿಗೆ ಏನು ಹೇಳಿರಲಿಲ್ಲ. ಹತ್ತಿರದ ರಿಲೇಷನಿಗೆ ಮಾತ್ರ ಕಾಲ್ ಮಾಡಿದ್ವಿ, ಪೂಜೆಗೆ ಬನ್ನಿ ಅಂತ, ಮದುವೆಗೆ ಬನ್ನಿ ಅಂತ. ಹೂವಿಂದ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಕೊಂಡು, ಮತ್ತು ಇದೊಂದು ಲೈಟ್ ತೊಗೊಂಡಿದ್ವಿ ನಾವು, ಪಾರ್ಟಿ ಲೈಟ್ ಅಂತ. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಫಂಕ್ಷನ್ ಟೈಮಲ್ಲೆಲ್ಲ ಹಾಕಲಿಕ್ಕೆ ಒಳ್ಳೆ ಅನ್ನಿಸ್ತದೆ ಅಂಥೇಳಿ ತೊಗೊಂಡಿದ್ವಿ. ಮತ್ತು ಅಮ್ಮೋಗ ಕೂಡ ಬಂದಿದ್ದ. ಆಮೇಲೆ ಇವರು ನಮ್ಮ ಅತ್ತೆಯ ತಾಯಿ ಇವರು ಕೂಡ ಬಂದಿದ್ದರು. ಇನ್ನು ನೋಡ್ಬೋದು, ಪೂಜೆಗೆ ಮತ್ತು ನೈವೇದ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಸಾದಗಳು ಕೂಡ ರೆಡಿಯಾಗಿತ್ತು. ಬಂದಂಥವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಅಂದರೆ ಮನೆಯಲ್ಲೇ ಮಾಡಿರೋವಂಥದ್ದು ಎಲ್ಲದೂ ಅಡುಗೆ ಕೂಡ ರೆಡಿ ಇತ್ತು. ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕಿತ್ತು. ಅಷ್ಟರೊಳಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅದಾಗಿದ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತು, ಏನೇ ಪೂಜೆ ಇರಲಿ, ಏನೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಾವು ಮೊದಲಿಗೆ ನಮ್ಮ ಮನೆ ಮುಂದಿರುವ ದೇವರಿಗೆ ಫಸ್ಟು ಪೂಜೆಯನ್ನು ಮಾಡಿಕೊಂಡು ಅದಾದಮೇಲೆ ಮನೆ ದೇವ್ರದ್ದು ಪೂಜೆಯನ್ನು ಮಾಡ್ತೀವಿ, ಬೇರೆ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ. ಸೊ ಇಲ್ಲೂ ಕೂಡ ಹಾಗೆ ಮಾಡಿದ್ವಿ. ಮೊದಲಿಗೆ ಇಲ್ಲಿ ದೀಪ ಹಚ್ಚಿ ಆಗಿದ್ಮೇಲೆ ಮನೆ ಹತ್ರ ಪೂಜೆಯನ್ನು ಆರಂಭ ಮಾಡ್ಕೊಂಡ್ವಿ. ಮಂಟಪ ರೆಡಿ ಆಗಿರೋದ್ರಿಂದ ಇದನ್ನು ನೆನೆ ಮಾತ್ರ ಹಾಕ್ತಾ ಇದ್ವಿ. ಹತ್ತಿಯಿಂದ ಮಾಡಿರ್ತೀವಲ್ವ, ಏನು ಹೇಳ್ತೀವಿ, ಬತ್ತಿ ಅಂತ ಹೇಳ್ತೀವಿ, ಅದನ್ನು ಇಡ್ತಾ ಇದ್ವಿ. ಎಣ್ಣೆ ಮತ್ತು ಅದನ್ನೆಲ್ಲ ರೆಡಿ ಮಾಡಿ ಹಾಕಿಡ್ತಾ ಇದ್ವಿ. ದೀಪ ಹಚ್ಚಲಿಕ್ಕೆ ಈಸಿ ಆಗ್ತದೆ ಅನ್ನೋ ಸಲುವಾಗಿ ಮೊದಲೇದಾಗಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಇನ್ನು ಡೆಕೋರೇಷನ್ ಎಲ್ಲ ನಾವೇ ಮಾಡಿರೋದು. ಅಜ್ಜಿ ಮತ್ತು ನಾನು, ನನ್ನ ಸಿಸ್ಟರ್ ಸೇರಿಕೊಂಡು ಡೆಕೋರೇಷನ್ ಎಲ್ಲ ಮುಗಿಸಿದ್ವಿ. ಲೈಟಿಂಗ್ಸ್ ಎಲ್ಲ ನಮ್ಮ ಮನೆಯವ್ರು ಬಂದ್ಕೊಂಡು ಮಾಡಿದ್ರು. ರಂಗೋಲಿ ಇವೆಲ್ಲ ನನ್ನ ಸಿಸ್ಟರ್ ಮಾಡಿರೋದು. ಹೀಗೆ ಒಬ್ಬೊಬ್ಬರು ನಾನು ಕೆಲಸ ಮಾಡಿಕೊಂಡು ಇವತ್ತಿನ ಫಂಕ್ಷನ್ಗೆಲ್ಲ ಸಿದ್ಧತೆ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ನೋಡ್ಬೋದು, ಎಲ್ಲರೂ ಬರ್ತಿದ್ರು. ಅಮ್ಮನೂ ಕೂಡ ಬಂದರು. ಅಮ್ಮ ಬರೋದು ಸ್ವಲ್ಪ ಲೇಟ್ ಆಯಿತು. ಬರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾಯಿತ್ತು. ಅವ್ರು ಬರಬೇಕಾದ್ರೆ ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ವಿ. ಅಂದರೆ ಹೊರಟಿದ್ವಿ ಅಂತ ಅಪ್ಪ ಕಾಲ್ ಮಾಡಿದರು. ಎಷ್ಟೊತ್ತಾದರೂ ಬಂದಿರಲಿಲ್ಲ. ಬರೋ ಟೈಮಿಗೆ ಸಿಕ್ಕಾಪಟ್ಟೆ ಮಳೆ ಬಂತು. ಇನ್ನೂ ಒಂದು 2-3 ಜನ ಬರೋರಿದ್ದರು. ಮಳೆ ಬಂದಿರೋದ್ರಿಂದ ಅವರು ಕೂಡ ಕ್ಯಾನ್ಸಲ್ ಆಯಿತು. ಆಮೇಲೆ ಇನ್ಯಾರೂ ಬರೋದಿಲ್ಲ ಅನ್ನೋ ಸಲುವಾಗಿ ಅಮ್ಮ ಬಂದ ತಕ್ಷಣ ಪೂಜೆಯನ್ನು ಆರಂಭ ಮಾಡಿದ್ರು ನಮ್ಮ ಮನೆಯವರು. ಸೊ ಆಮೇಲೆ ಎಲ್ಲರೂ ಸೇರಿಕೊಂಡು ಈ ಥರ ದೀಪವನ್ನು ಹಚ್ತಾ ಇದ್ದೀವಿ. ಈಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎಲ್ಲ ಕಡೆ ಒಂದೊಂದು ದಿವಸ ತುಳಸಿ ಮದುವೆನ ಮಾಡ್ತಾರೆ. ಅಂದರೆ ಒಬ್ಬೊಬ್ಬರು ಕುಡ್ದಾದಸಿ ಮಾಡ್ತಾರೆ, ಹುಣ್ಣಿಮೆಗೆ ಮಾಡ್ತಾರೆ, ಅಮಾವಾಸ್ಯೆಗೆ ಮಾಡ್ತಾರೆ. ಈ ಥರ ಒಂದೊಂದು ದಿವಸ ಒಬ್ಬೊಬ್ಬರ ಮನೇಲಿ ಪೂಜೆ ನಡೀತಾನೆ ಇರುತ್ತೆ. ಈ ಒಂದು ಕಾರ್ತಿಕ ಮಾಸ ಮುಗಿಯೋ ತನಕ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿನ ಅಂತ ತುಳಸಿ ಮದುವೆ ನಡೀತಾನೆ ಇರುತ್ತೆ. ನಮ್ಮ ಮನೆಯಲ್ಲಿ ಹುಣ್ಣಿಮೆಲಾಗಿರುವಂಥದ್ದು, ಶುಕ್ರವಾರ ಮಾಡಿರುವಂಥದ್ದು ನಾವು ಪ್ರತಿ ವರ್ಷವೂ ಕೂಡ ಇದೇ ಸಮಯದಲ್ಲಿ ಮಾಡ್ತಾರೆ. ಇದು ಒಂಥರ ಖುಷಿನೇ. ಮನೆ ತುಂಬ ದೀಪ ಹಚ್ಕೊಂಡು ಒಂಥರ ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಮೊದಲೆಲ್ಲ ನಾವು ಚಿಕ್ಕವರು ಇರಬೇಕಾದ್ರೆ ಸುಮಾರಾಗಿ ಈ ಥರ ಕ್ಯಾಂಡಲ್ಗಳನ್ನ, ಮೇಣಬತ್ತಿಯನ್ನು ಬಳಸ್ತಾ ಇದ್ವಿ. ಈಗ ಮೇಣಬತ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಮೇಣಬತ್ತಿ ಬಳಸೋ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದೀವಿ. ಈಗ ಯಾಕೆಂದರೆ ಹಣತೆ ಇಡ್ತೀವಿ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಕಲರ್ಸು ಲೈಟಿಂಗ್ಸ್ ಎಲ್ಲ ಬರ್ತದಲ್ಲ, ಅದನ್ನು ಯೂಸ್ ಮಾಡ್ತೀವಿ. ಸ್ವಲ್ಪ ಮೇಣಬತ್ತಿಯ ಬಳಕೆ ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ಮೇಣಬತ್ತಿಯನ್ನು ತರ್ತೀವಿ, ಒಂದು ಪ್ಯಾಕ್ ಆದರೂ ತಂದು ತರ್ತೀವಿ ಆವತ್ತಿನ ದಿವಸ. ಪಟಾಕಿ ಏನೂ ತಂದಿರಲಿಲ್ಲ.
ಪಟಾಕಿ ಬೇಡ ಅಂತ ಹೇಳಿದ್ದೆ ನಮ್ಮ ಮನೆಯವ್ರ ಹತ್ರ. ಸೊ ಹಾಗಾಗಿ ಈ ವರ್ಷ ಪಟಾಕಿ ಏನೂ ತೊಗೊಂಬಂದಿರಲಿಲ್ಲ. ಮತ್ತು ಮಳೆನೂ ತುಂಬ ಬರ್ತಾಯಿತ್ತು ಆಚೆ ಕಡೆ. ಪಟಾಕಿ ತಂದರೂ ಕೂಡ ವೇಸ್ಟ್ ಆಗ್ತಾಯಿತ್ತು, ಹೊರಗಡೆ ಎಲ್ಲೂ ಹೊಡೆಯೋಕ್ಕಾಗ್ತಿರ್ಲಿಲ್ಲ. ಅದಾಗಿದ್ಮೇಲೆ ಪೂಜೆಗೆಲ್ಲ ರೀತಿ ರೆಡಿ ಮಾಡ್ಕೊಂಡಿದ್ವಿ. ಮೊದಲಿಗೆ ಪೂಜೆ ಮಾಡೋಕ್ಕಿಂತ ಮೊದಲು ನಾವು ಹೇಗೆ ಮಾಡ್ತೀವಿ ತುಳಸಿಗೆ ಅಂತಂದರೆ, ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಹಾಲನ್ನು ಹಾಕಿ ಫಸ್ಟು ಅಭ್ಯಂಜನ ಮಾಡ್ತೀವಿ. ಅದಾಗಿದ್ಮೇಲೆ ಪೂಜೆಗೆ ತಯಾರಿ ಮಾಡ್ತಾರೆ. ಅಲಂಕಾರ ಎಲ್ಲ ಆಗಿದ್ಮೇಲೆ ಮೊದಲಿಗೆ ಎಣ್ಣೆಯನ್ನು ಹಾಕ್ತೀವಿ. ಅಂದರೆ ಇವತ್ತು ಮದುವೆ ಆಗಿರೋದ್ರಿಂದ ತುಳಸಿ ದೇವಿಗೆ ಫಸ್ಟು ಎಣ್ಣೆ, ಅರಿಶಿನ ಕುಂಕುಮವನ್ನು ಇಟ್ಟು ಹಾಲನ್ನು ಹಾಕಿ ಅವರಿಗೆ ಒಂದು ಮರ್ಯಾದೆಯನ್ನು ಕೊಡುವಂಥದ್ದು ಇದು ಪದ್ಧತಿ ಅಂತೆ. ಸೊ ಇದನ್ನು ಎಲ್ಲರೂ ಕೂಡ ಮಾಡ್ತೀವಿ. ಬಂದಂಥ ಎಲ್ಲ ಹೆಣ್ಮಕ್ಳು ಇದಿಷ್ಟನ್ನು ಮಾಡ್ತೀವಿ. ಮದುಮಕ್ಕಳಿಗೆ ಹೇಗೆ ನಾವು ಮಾಡ್ಕೊಳ್ತೀವೋ ಮೊದಲಿಗೆ ಬಂದ ತಕ್ಷಣ ಅರಿಶಿನ ಕುಂಕುಮವನ್ನು ಇಟ್ಟು ಹೊರಗಡೆ ಕರ್ಕೊಳ್ತೀವಲ್ವ, ಅದೇ ರೀತಿ ಮದುಮಗಳಿಗೆ ಫಸ್ಟು ಮಾಡ್ಕೊಳ್ಳುವಂಥ ರೀತಿಯಾಗಿರುತ್ತಂತೆ. ಅಜ್ಜಿ ಹತ್ರ ಇದನ್ನೆಲ್ಲ ಕೇಳಿಕೊಂಡು ಇದನ್ನ ಯಾಕೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ಕೇಳ್ಕೊಂಡು ಮಾಡ್ತಾಯಿದ್ವಿ. ಆದರೆ ಮಾಡೋ ಪದ್ಧತಿ ಗೊತ್ತಿತ್ತು, ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ವಲ್ಲ, ಹಾಗಾಗಿ. ಹೂವನ್ನ ತುಂಬ ಚೆನ್ನಾಗಿ ತೊಗೊಂಬಂದಿದ್ರು ನಮ್ಮ ಮನೆಯವರು. ಗೊಂಡೆ ಹೂವು ಸಿಕ್ಕಾಪಟ್ಟೆ ತೊಗೊಂಬಂದಿದ್ರು. ಹಾಗಾಗಿ ಮಂಟಪದ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಹೂವಿರೋದ್ರಿಂದ ಅಲಂಕಾರ ಮಾಡಲಿಕ್ಕೆ ಒಳ್ಳೆ ಒಂದು ಪ್ಲೇಸು ಇತ್ತು. ಸ್ಟ್ಯಾಂಡ್ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಾಯಿತು. ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ ಮೇಲೆ. ರಂಗೋಲಿ ಎಲ್ಲ ಬೆಳಗ್ಗೆನೆ ಹಾಕಿದ್ಲು ನನ್ನ ತಂಗಿ. ಸೊ ಅವಳಿಗೆ ಎಕ್ಸಾಮ್ ನಡೆಯೋದ್ರಿಂದ ಇಲ್ಲೇ ಇದ್ದಾಳೆ ನಮ್ಮ ಮನೆಯಲ್ಲೇ. ತುಂಬ ದಿನ ಆಯಿತು. ನೋಡ್ಬೋದು ನನಗೆ ಯಾವ ಪ್ಲೇಸಲ್ಲಿ ಕ್ಯಾಂಡಲ್ ಎಷ್ಟಿಟ್ರೂ ಕೂಡ ಇದು ಬುದ್ಧನ ಮುಂದೆ ಕ್ಯಾಂಡಲ್ ಇಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅಂದರೆ ಗ್ರೀನ್ ಮ್ಯಾಟ್ ಹಾಕಿರೋದ್ರಿಂದ ಮಧ್ಯದಲ್ಲಿ ನಾವು ಒಂದೊಂದು ಫ್ಲವರ್ ಕೂಡ ಇಟ್ಟು ಡೆಕೋರೇಷನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೊಂಥರ ಹೊಸ ಥರ ಅನ್ನಿಸ್ತಾ ಇತ್ತು ಅಲ್ಲಿ. ಈ ವರ್ಷದಿಂದ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಆ ಒಂದು ಪ್ಲೇಸಲ್ಲಿ. ಇಲ್ಲಾಂದರೆ ಬಾಗಿಲಲ್ಲಷ್ಟೇ ಇಡ್ತಾ ಇದ್ವಿ ಕ್ಯಾಂಡಲ್ಸ್ನ. ಹೀಗೆ ಭಟ್ರ ಪೂಜೆ ಕೂಡ ಆರಂಭ ಮಾಡಿದ್ರು. ಕ್ಯಾಂಡಲ್ಸ್ ಎಲ್ಲ ಹಚ್ಚಾಗಿದ್ಮೇಲೆ ಪೂಜೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳ್ದಂಗೆ ಇದಕ್ಕೆಲ್ಲ ತುಂಬ ಜನರು ಏನೂ ಕರೆಯೋದಿಲ್ಲ, ಹತ್ತಿರದವ್ರು ಮಾತ್ರ ಕಾಲ್ ಮಾಡ್ತೀವಿ. ಅವ್ರ ಮನೆ ಪೂಜೆಗೆ ನಾವು ಹೋಗೋದು, ನಮ್ಮ ಮನೆ ಪೂಜೆಗೆ ಅವ್ರು ಬರೋದು, ಆ ಥರ ಮಾಡ್ಕೊಳ್ಳೋದು. ದೊಡ್ಡ ಪೂಜೆಯನ್ನು ಮಾಡಿದ್ರೆ ಮಾತ್ರ ಊರಿನವ್ರನ್ನೆಲ್ಲರನ್ನೂ ಕರಿತೀವಿ. ಈ ಥರ ಚಿಕ್ಕ ಪುಟ್ಟ ಈ ಥರದ್ದಕ್ಕೆಲ್ಲ ಹತ್ತಿರದವ್ರಿಗೆ ಮಾತ್ರನೇ ಹೇಳುವಂಥದ್ದು. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತೇಳಿ ಕಮೆಂಟ್ ಮಾಡಿ. ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ನನ್ನ ಲಾಗ್ನ, ತುಂಬ ಜನ ಕೇಳ್ತೀರಾ ಲಾಗ್ ಹಾಕಿ ಲಾಗ್ ಮಾಡಿ ಅಂತ. ನಾನು ಲಾಗ್ ತುಂಬಾ ಇಟ್ಕೊಂಡಿದ್ದೀನಿ. ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ. ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಯಾಕೆ ಡಿಲೇ ಆಗ್ತಿದೆ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ ಆ ಲಾಗ್ಗೋಸ್ಕರ. ಪೂಜೆಯಲ್ಲಿ ಆಗಿದ್ಮೇಲೆ ಈ ಥರ ಅಕ್ಷತೆಯನ್ನು ಕೊಡ್ತಾರೆ, ಎಲ್ಲರೂ ಸೇರಿ ಅಕ್ಷತೆಯನ್ನು ಹಾಕಿ ಬೇಡ್ಕೊಳ್ಳೋವಂಥದ್ದು. ಏನಾದರೂ ವಿಶೇಷತೆ ಇದ್ದರೆ ಲಾಗ್ ಮಾಡಿ ನಿಮ್ಮೊಟ್ಟಿಗೆ ಹಂಚ್ಕೋಬೋದು. ಸುಮ್ಮನೆ ಲಾಗ್ ಮಾಡಲಿಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಏನೋ ವಿಷಯಗಳಿಲ್ದೇ, ಏನೋ ಒಂದು ವಿಶೇಷತೆ ಇಲ್ಲದೇ ಲಾಗ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಏನಾದರೂ ಒಂದು ಸ್ಪೆಷಲ್ ಡೇ ಇದ್ರೇ ಲಾಗ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ನಿಮಗೆ ಡೈಲಿ ಬೇಕು ರೆಗ್ಯುಲರಾಗಿ ಮಾಡಿ ಅಂತಂದರೆ ಇನ್ನು ನೀವು ಹೇಳ್ತಿದ್ದೀರಾ ಅಂತ ಮಾಡಬೇಕಷ್ಟೇ.
ಹೀಗೆ ಇವತ್ತಿನ ಲಾಗ್ ಈ ಥರ ನಡೀತಾ ಇದೆ. ಪೂಜೆದೇ ಲಾಗ್ ಇರುತ್ತೆ ಇವತ್ತಿಂದು. ನೆಕ್ಸ್ಟ್ ಲಾಗು ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಕೂಡ ತುಂಬ ವೆಯ್ಟ್ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇರೋ ಲಾಗ್ನ ನೆಕ್ಸ್ಟ್ ಲಾಗಲ್ಲಿ ಹಾಕ್ತಿದ್ದೀನಿ. ಮಿಸ್ ಮಾಡ್ತೀನಿ ನೋಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿಂದ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಇರಲಿ. ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಪ್ರಸಾದ ಕೊಡೋದು, ಪೂಜೆ ಎಲ್ಲ ಆಗಿದ್ಮೇಲೆ ಪ್ರಸಾದ ಕೊಡಬೇಕಾಗತ್ತೆ. ಪ್ರಸಾದ ಕೊಡೋಕ್ಕಿಂತ ಮೊದಲು ಬಂದಂಥವರಿಗೆಲ್ಲ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮನ ಕೊಡ್ತೀವಿ. ಆಮೇಲೆ ತುಳಸಿಗೆ ಒಂದು ಮಡ್ಲಕ್ಕಿಯನ್ನು ಇಡ್ತೀವಿ. ಆ ಮಡ್ಲಕ್ಕಿಯನ್ನು ಯಾರಿಗಾದರೂ ಕೊಡಬೇಕಾಗತ್ತೆ, ಉಡಿಯನ್ನು ಯಾರಿಗಾದರೂ ಕೊಡಬೇಕಾಗತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾಗಿದ್ಮೇಲೆ ಪ್ರಸಾದ ವಿತರಣೆ, ಪ್ರಸಾದ ತಿಂದ್ಕೊಂಡಿದ್ದಾಗಿದ್ಮೇಲೆ ಊಟ. ಇದು ಇವತ್ತಿನ ಮದುವೆಯ ವಿಶೇಷತೆ ಅಂತಲೇ ಹೇಳ್ಬೋದು. ತುಳಸಿ ಮದುವೆ ಮುಗೀತು ಈ ವರ್ಷದ್ದು. ನೆಕ್ಸ್ಟ್ ಇಯರ್ ನೋಡೋಣ ಇನ್ನು ಹೇಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಂತಹ ದಿನ ಬರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾಯಿರಿ, ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಇಷ್ಟು ಬೇಗ ಅಪ್ಲೋಡ್ ಮಾಡ್ಬೋದು ಅಂತ. ಹಾಗಿದ್ರೆ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್.